ನಮಸ್ಕಾರ. ತಂದೆ ತಾಯಿ ಆಸೆ, ತಂದೆ ತಾಯಿ ಕನಸು, ತಂದೆ ತಾಯಿ ಆಸೆ ಆಕಾಂಕ್ಷೆಗಳು ಕನಸುಗಳು ಈಡೇರಿಸುವ ನಿಮ್ಮ ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ತಂದೆ ತಾಯಿಗೆ ಒಂದು ಕನಸು ಇದ್ದೇ ಇರುತ್ತೆ. ಎಲ್ಲ ತಂದೆ ತಾಯಿ ಇಡೀ ಪ್ರಪಂಚದಲ್ಲೇ, ಇಡೀ ವಿಶ್ವದಲ್ಲೇ ತೊಳಿ, ಇಡೀ ಜಗತ್ತಿನಲ್ಲೇ ತೊಳಿ, ಎಲ್ಲ ತಂದೆ ತಾಯಿಗೂ ಆಸೆ ಆಕಾಂಕ್ಷೆಗಳು ಕನಸುಗಳು ಇದ್ದೇ ಇರುತ್ತೆ. ನಮ್ಮ ಮಕ್ಕಳು, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಹಿಂಗೆ ಬದುಕಬೇಕು, ಹಿಂಗಿರಬೇಕು, ಈ ರೀತಿ ಜೀವನದಲ್ಲಿ ಮೇಲ್ ಬರಬೇಕು ಅಂತ ಎಲ್ಲ ತಂದೆ ತಾಯಿ ಕನಸು ಆಸೆ ಆಕಾಂಕ್ಷೆಗಳು ಖಂಡಿತವಾಗ್ಲೂ ಇಟ್ಕೊಂಡಿರ್ತಾರೆ. ತಂದೆ ತಾಯಿ ಆಸೆ ಕನಸು ಈಡೇರಿಸುವ ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ, ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ, ಕನ್ಯಾ ರಾಶಿ ಉತ್ತರ ನಕ್ಷತ್ರ, ತುಲಾ ರಾಶಿ ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಖಂಡಿತವಾಗ್ಲೂ ಇದ್ದರೆ ನಿಮ್ಮ ತಂದೆ ತಾಯಿ ಆಸೆ ಕನಸುಗಳು ಖಂಡಿತವಾಗ್ಲೂ 100ಕ್ಕೆ 30% ಆಸೆ ಆಕಾಂಕ್ಷೆಗಳು ಕನಸುಗಳು ಈಡೇರಿಸ್ತಾರೆ. ಖಂಡಿತವಾಗ್ಲೂ 30% ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ತಂದೆ ತಾಯಿ ಆಸೆ ಕನಸುಗಳು ಖಂಡಿತವಾಗ್ಲೂ ಜೀವನದಲ್ಲಿ ಈಡೇರಿಸ್ತಾರೆ. ಅರ್ಥ ಆಯ್ತಾ? ನೋಡಿ, ಜ್ಯೋತಿಷ್ಯ ಅಂದರೆ ಮಿರಾಕಲ್ಸ್ ಏನಿಲ್ಲ ಇಲ್ಲಿ. ಜ್ಯೋತಿಷ್ಯ ಅನ್ನೋದು ಗೈಡೆನ್ಸ್ ಮಾಡುತ್ತಷ್ಟೇ, ಮಾರ್ಗದರ್ಶನ ಮಾಡುತ್ತೆ, ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವ ದಾರಿ ಅಷ್ಟೇ. ಜ್ಯೋತಿಷ್ಯ ಬಿಟ್ಟರೆ ಇಲ್ಲೇನು ಮಿರಾಕಲ್ಸ್ ಇಲ್ಲ, ಇಲ್ಲೇನು ಪವರ್ಫುಲ್ ಏನಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಏನಾಗುತ್ತೆ, ಜ್ಯೋತಿಷ್ಯನ ನೀವೆಷ್ಟು ತೊಗೊಬೇಕು ಅಷ್ಟು ತೊಗೊಬೇಕು. ಜ್ಯೋತಿಷ್ಯ ಇಲ್ಲಿ 40% ಅಷ್ಟೇ ವರ್ಕ್ ಆಗೋದು, ಇನ್ನು 60% ನಿಮ್ಮ ಕೈನಲ್ಲಿರುತ್ತೆ, ನಿಮ್ಮ ಕೈನಲ್ಲೇ ಇರುತ್ತೆ. ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ. ಅರ್ಥ ಆಯ್ತಾ? ನೀವು ಯಾವ ದಾರಿಗಳು ತೊಗೊತೀರಾ, ನೀವು ಆಯ್ಕೆಗಳು ಯಾವುದು ಚೂಸ್ ಮಾಡ್ಕೊತೀರೋ ಜೀವನದಲ್ಲಿ, ನೀವು ಯಾವ ರೀತಿ ಆಯ್ಕೆ ಚೂಸ್ ಮಾಡ್ಕೊತೀರಾ, ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ, ರಾಜಕೀಯದ ಆಯ್ಕೆ, ಚಲನಚಿತ್ರರಂಗದ ಆಯ್ಕೆ, ಕೈಗಾರಿಕೋದ್ಯಮದ ಆಯ್ಕೆಗಳು, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆಲ್ಲ 30ನೇ ವರ್ಷಕ್ಕೆ ಕರೆಕ್ಟಾಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಜೊತೆಗೆ 4ನೇ ಮನೆ ಬಂದ್ಬಿಡ್ತು ಅಂದರೆ ಖಂಡಿತವಾಗ್ಲೂ ತಂದೆ ತಾಯಿ ಆಸೆ ಕನಸು ಆಕಾಂಕ್ಷೆಗಳೆಲ್ಲ ಈಡೇರಿಸ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಷ್ಟೋ ಸಾರಿ ಹೇಳ್ತಿರ್ತೀನಿ, ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ, ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ, ನಿಮಗೆ ನೀವೇ ಸೈಕ್ಯಾಟಿಸ್ಟುಗಳಾಗ್ರಿ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, 6th ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಯಾರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸಲ್ಲ, ನಿಮಗೆ ನೀವೇ ಶ್ರೀಮಂತರಾಗಬೇಕು. ಜ್ಯೋತಿಷ್ಯ ಗೈಡೆನ್ಸ್ ಮಾಡೋದಷ್ಟೇ, ಮಾರ್ಗದರ್ಶನ ಮಾಡೋದಷ್ಟೇ. ಯಾವ ಜ್ಯೋತಿಷ್ಯಗಳು ದೇವರಲ್ಲ, ಖಂಡಿತವಾಗ್ಲೂ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ನಮಸ್ಕಾರ.